ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. SIT ತಂಡ ಕೊನೆಗೂ ಬಂಗ್ಲೆ ಗುಡ್ಡದ ರಹಸ್ಯವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಬಂಗ್ಲೆ ಗುಡ್ಡದ ಮೀಸಲು ಅರಣ್ಯ ಪ್ರದೇಶವನ್ನು ಹುಡುಕಿ ಭೇದಿಸಲಿಕ್ಕೆ ಹೊರಟಂತೆ SIT ತಂಡಕ್ಕೆ ರಾಶಿ ಮೂಳೆಗಳು ಪತ್ತೆಯಾಗಿದೆ. ಹಾಗಾದರೆ ಅನೇಕ ಮಾಧ್ಯಮಗಳಲ್ಲಿ ವರದಿಯಾದಂತೆ ಅಲ್ಲಿ ರಾಶಿ ಹಣ ಪತ್ತೆ ಆಯಿತಾ? ರಾಶಿ ಮಾನವನ ಮೂಳೆ ಪತ್ತೆ ಆಯಿತಾ? ನಿಜಕ್ಕೂ SIT ತಂಡಕ್ಕೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ ಮೂಳೆಗಳ ಸಂಖ್ಯೆ ಎಷ್ಟು? ನಿಜಕ್ಕೂ ಎಷ್ಟು ಮಾನವನ ಮೂಳೆಗಳು SIT ತಂಡಕ್ಕೆ ಸಿಕ್ಕವು? ಜೊತೆಗೆ ಈ ಹಿಂದೆ ಕರ್ನಾಟಕ ಸರ್ಕಾರ ಕೊಟ್ಟಂಥ, ಅಂದರೆ ಉಗ್ರ ಕಮಿಟಿ ಕೊಟ್ಟಂಥ ಒಂದು ಕಮಿಟಿಯಲ್ಲಿ ಯಾವೆಲ್ಲ ಅಂಶಗಳು, ಯಾವೆಲ್ಲ ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆದ ಬಗ್ಗೆ ಉಲ್ಲೇಖವಿತ್ತು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಅದು ದಿನದಿಂದ ದಿನಕ್ಕೆ ಒಂದೊಂದು ಟರ್ನ್ ಮತ್ತು ಒಂದೊಂದು ಟ್ವಿಸ್ಟ್ ತೆಗೆದುಕೊಳ್ತಾನೆ ಇದೆ. 2 ವಾರದ ಹಿಂದೆ ಧರ್ಮಸ್ಥಳ ಕೇಸ್ ಟುಸ್ ಪಟಾಕಿ ಆಯಿತು. ಧರ್ಮಸ್ಥಳ ಕೇಸ್ನಲ್ಲಿ ಎಲ್ಲವೂ ಬುಡ ವಿಷಯ ಅನ್ನುವಂಥ ವರದಿಗಳು ಕೆಲವೊಂದು ಮಾಧ್ಯಮಗಳೇ ಮತ್ತು ಕೆಲವೊಂದು ವರದಿಗಳು ಪ್ರಕಟವಾಗಿದ್ದವು. ಆದರೆ ಹಠ ಬಿಡದಂಥ SIT ಯಾರ ಒತ್ತಡಕ್ಕೂ ಮಣೆಯದೆ ಇದೀಗ ಬಂಗ್ಲೆ ಗುಡ್ಡದ ರಹಸ್ಯವನ್ನು ಭೇದಿಸಲಿಕ್ಕೆ ಹೊರಟು ರಾಶಿ ಮೂಳೆಗಳು ಪತ್ತೆ ಮಾಡಿದೆ. ಇವತ್ತು ತನ್ನ 40ರಿಂದ 50 ಜನರ ಟೀಮ್ನೊಂದಿಗೆ ಬಂಗ್ಲೆ ಗುಡ್ಡವನ್ನು 3 ವಿಭಾಗಗಳಾಗಿ ಮಾಡಿ, ಆ ಅರಣ್ಯವನ್ನು 3 ವಿಭಾಗಗಳಾಗಿ ಮಾಡಿ SIT ತಂಡ ಆ 3 ಸ್ಥಳಗಳನ್ನು ಬೇರೆ ಬೇರೆ ಪ್ರತ್ಯೇಕವಾಗಿ ಗುರುತು ಮಾಡಿ ಒಂದೇ ಸಮನೆಯ 3 ಪ್ರದೇಶಗಳು ಕೂಡ SIT ತಂಡ ಲಗ್ಗೆಯನ್ನಿಟ್ಟಿತ್ತು. ಮತ್ತು ಸತತವಾಗಿ ಊಟಕ್ಕೂ ಟೈಮ್ ಕೊಡದಂತೆ SIT ತಂಡ ಆ ಬಂಗ್ಲೆ ಗುಡ್ಡದ 3 ಅರಣ್ಯ ಪ್ರದೇಶ, ಅಂದರೆ 3 ಮೀಸಲು ಅರಣ್ಯ ಪ್ರದೇಶವನ್ನು ಹೊಕ್ಕು ಪರಿಶೀಲನೆ ಕೂಡ ಮಾಡಿತ್ತು. ಹಾಗಾಗಿ ಆ ಪರಿಶೀಲನೆಯಲ್ಲಿ SIT ತಂಡಕ್ಕೆ ರಾಶಿ ಮೂಳೆಗಳು ಸಿಕ್ಕ ಬಗ್ಗೆ ಅನೇಕ ಮಾಧ್ಯಮಗಳಲ್ಲಿ, ಅನೇಕ ವೆಬ್ ಪತ್ರಿಕೆಗಳಲ್ಲಿ ಒಂದೊಂದು ಥರದ ಸುದ್ದಿ ಕೂಡ ಪ್ರಸಾರವಾಗಿತ್ತು. ಅದಕ್ಕೂ ಮೊದಲು SIT ತಂಡ ವೈಜ್ಞಾನಿಕವಾಗಿ ತನ್ನ ತಂಡದೊಂದಿಗೆ ಬಂಗ್ಲೆ ಗುಡ್ಡದ ಮೂರು ಮಾರ್ಕ್ ಮಾಡಿದಂಥ ಬಂಗ್ಲೆ ಗುಡ್ಡದ ಮೀಸಲು ಅರಣ್ಯ ಪ್ರದೇಶಕ್ಕೆ ಹೊಕ್ಕಿತ್ತು. ಜೊತೆಗೆ ಅಲ್ಲಿ 40ರಿಂದ 50 ಜನರ ತಂಡ ಇತ್ತು. ಅಲ್ಲಿ FSL ಅಧಿಕಾರಿಗಳಿದ್ದರು, ಅಲ್ಲಿ ಸೋಕೋ ಟೀಮ್ ಇತ್ತು, ಅಲ್ಲಿ ಬೇಕಾದಂಥ ಪೌರ ಕಾರ್ಮಿಕರಿದ್ದರು, ಅಲ್ಲಿ ಬೇಕಾದಂಥ ಒಂದು ಸಲಕರಣೆ ಇತ್ತು. PVC ಪೈಪ್ಗಳನ್ನು ಕೂಡ ಅಲ್ಲಿ ಒಯ್ಯಲಾಗಿತ್ತು. ಕೆಲವೊಂದು ಕಡೆ ಉಪ್ಪಿನ ಮೂಟೆ ಕೂಡ ಒಯ್ಯಲಾಗಿತ್ತು. ಹಾಗಾಗಿ ಯಾವುದಾದ್ರೂ ಮೂಳೆ ಸಿಕ್ಕಾಗ ಅಥವಾ ಯಾವುದಾದ್ರೂ ಮಾನವನ ಪಳಿಯುಳಿಕೆ ಸಿಕ್ಕಾಗ ಅದನ್ನು ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಅದನ್ನು FSLಗೆ ರವಾನೆ ಮಾಡಬೇಕೆನ್ನುವಂಥ ಒಂದು ತಂತ್ರದಿಂದ, ಒಂದು ಲೆಕ್ಕಾಚಾರದಿಂದ FSL ತಂಡ ಜೊತೆಗೆ SIT ತಂಡ ಎಲ್ಲವೂ ಕೂಡ ಬಂಗ್ಲೆ ಗುಡ್ಡದ ಆ 3 ಮೀಸಲು ಅರಣ್ಯ ಪ್ರದೇಶವನ್ನು ಹೊಕ್ಕಿತ್ತು. ಹಾಗಾಗಿ ಅಲ್ಲಿ ಹೊಕ್ಕಂಥ SIT ತಂಡಕ್ಕೆ ರಾಶಿ ಮೂಳೆಗಳು ಸಿಕ್ಕ ಬಗ್ಗೆ ಮಾಹಿತಿ ಕೂಡ ಹರಿದಾಡಿದ್ವು. ನೋಡಿ, ಬಂಗ್ಲೆ ಗುಡ್ಡ ಅಂದ ಕೂಡಲೇ ಕೆಲವರು ಹೇಳ್ತಾರೆ, ಅಂದರೆ ಧರ್ಮಸ್ಥಳದ ಪರವಾಗಿದ್ದರು, BJP ಪರವಾಗಿದ್ದರು ಹೇಳ್ತಾರೆ, ಬಂಗ್ಲೆ ಗುಡ್ಡ ಅಂದ ಕೂಡಲೇ ಅದೊಂಥರ ಸುಸೈಡಲ್ ಪಾಯಿಂಟ್ ಅಂತ ಹೇಳ್ತಾರೆ, ಆತ್ಮಹತ್ಯೆಗೆ ಒಂದು ಬೇಕಾದಂಥ ಒಂದು ಜಾಗ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರೆಲ್ಲ ಪುರುಷರಾಗಿರ್ತಾರೆ. ಯಾಕಂದರೆ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಬೇಕಾದ್ರೂ ಹೆದರ್ತಾರೆ, ಅಂಥ ಒಂದು ದಟ್ಟವಾದ ಅರಣ್ಯ. ಹಾಗಾಗಿ ಅಲ್ಲಿ ಎಷ್ಟೇ ಮೂಳೆ ಸಿಕ್ಕರೂ ಕೂಡ ಅದು ಹೆಣ್ಣುಮಕ್ಕಳ ಮೂಳೆ ಆಗಿರಲ್ಲ, ಅದು ಗಂಡಿನ ಮೂಳೆ ಆಗಿರುತ್ತೆ ಅನ್ನುವಂಥ ಲೆಕ್ಕಾಚಾರ BJP ಒಂದು ಕಡೆ ಕೊಡ್ತಾನೆ ಇದ್ದಾರೆ. ಅದಾಗಿಯೂ ಕೂಡ FSL ತಂಡ ಅದಕ್ಕೆ ಸೂಕ್ತವಾದಂಥ ಒಂದು ದಾಖಲೆ ಕೊಡಬೇಕಾಗುತ್ತೆ. ಅದು ಗಂಡಿನ ಮೂಳೆಯೋ ಹೆಣ್ಣಿನ ಮೂಳೆಯೋ, ಆತ್ಮಹತ್ಯೆ ಮಾಡ್ಕೊಂಡಂಥ ಮೂಳೆಯೋ ಅಥವಾ ಕೊಲೆಯಾದಂಥ ಮೃತದೇಹದ ಮೂಳೆಯೋ ಎಲ್ಲವೂ ಕೂಡ ತನಿಖೆಯಿಂದ ಹೊರಬರಬೇಕಾಗುತ್ತೆ. ಆದರೆ ಒಂದಂತೂ ನಿಜಕ್ಕೂ ಇದು ಆಶ್ಚರ್ಯಕರವಾದಂಥ ಬೆಳವಣಿಗೆ. ಯಾಕೆ ರಾಶಿ ಮೂಳೆಗಳು ಬಂಗ್ಲೆ ಗುಡ್ಡದ ಮೇಲ್ಮೇಲೆ ಸಿಕ್ಕುವೋ ಅಥವಾ ಕೆಳಗಡೆ ಸಿಕ್ಕುವ ಎಲ್ಲವೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಒಂದು ಹಂತದಲ್ಲಿ ಅಲ್ಲಿ ಯಾವುದೂ JCBಯನ್ನು ಒಯ್ಯಲಿಲ್ಲ, ಅಲ್ಲಿ ಪೌರ ಕಾರ್ಮಿಕರು ಹೋದರೂ ಕೂಡ ದೊಡ್ಡ ಉತ್ಖನನ ಮಾಡುವಂಥ ಒಂದು ಲೆಕ್ಕಾಚಾರಕ್ಕೆ ಹೋಗಿರಲಿಲ್ಲ. ಕೇವಲ ಸ್ಥಳ ಮಾಜರಿಗೆ ಹೋದಾಗ ರಾಶಿ ಮೂಳೆಗಳು ಸಿಕ್ಕತ್ತೆ ಅಂದರೆ ಅದು ನಿಜಕ್ಕೂ ಆಶ್ಚರ್ಯಕರವಾದಂಥ ಸಂಗತಿ. ಸರಿ, ಜೊತೆಗೆ ಈ ಹಿಂದೆ ವಿಠಲ್ ಗೌಡ ಅವರ ಹೇಳಿಕೆ ಇತ್ತಲ್ಲ, ವಿಠಲ್ ಗೌಡ ಅವ್ರನ್ನ SIT ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆ ಕರೆಸ್ಕೊಂಡಾಗ ಅವ್ರು ಹೇಳಿದ್ರು, ಇಲ್ಲ ಬಂಗ್ಲೆ ಗುಡ್ಡದಲ್ಲಿ ನಾನು ತೋರಿಸ್ತೀನಿ, ಅಲ್ಲಿ ರಾಶಿ ಹಣ ಇದೆ, ನಾನೇ ಅಲ್ಲಿಂದ, ಅಂದರೆ ವಿಠಲ್ ಗೌಡ ಅಂದ್ಕೊಳ್ಳಿ ನಿಮಗೆ ನೆನಪಿಗೆ ಬರ್ಬೋದು, ಅವರು ಸೌಜನ್ಯರ ಮಾವ ಭೀಮಾ ತಂದ ಮೊದಲ ತಲೆಬುರುಡೆಯನ್ನು ರಹಸ್ಯವನ್ನು ಭೇದಿಸುವಲ್ಲಿ ನೋಟಿಸ್ ಕೊಟ್ಟಾಗ ವಿಠಲ್ ಗೌಡ ಬರ್ತಾರೆ. ವಿಠಲ್ ಗೌಡ ಪ್ರದೀಪ್ ಗೌಡನ ಹೆಸರನ್ನು ಹೇಳ್ತಾರೆ. ವಿಠಲ್ ಗೌಡ ಮತ್ತು ಪ್ರದೀಪ್ ಗೌಡ ಇಬ್ಬರನ್ನೂ SIT ತಂಡ ಸೆಪ್ಟೆಂಬರ್ 6ರಂದು ತಡರಾತ್ರಿ ಯಾರಿಗೂ ಕಾಣದಂತೆ ಬಂಗ್ಲೆ ಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 1-2 ಮೂಳೆಗಳು ಸಿಕ್ಕ ಬಗ್ಗೆ SIT ತಂಡಕ್ಕೂ ಕೂಡ ಅರಿವಾಗುತ್ತೆ ಮತ್ತು ಅದನ್ನು ಸೆಕ್ಯೂರ್ ಮಾಡ್ತಾರೆ ಪ್ಲೇಸನ್ನು. ಆ ಪ್ಲೇಸಿಗೆ ಯಾರು ಹೋಗದಿದ್ದಾಗೆ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಡಲಾಗಿತ್ತು ಎನ್ನುವುದು ಇದೀಗ ಬೆಳಕಿಗೆ ಬರ್ತಾ ಇದೆ. ಅದಾದ ನಂತರ ಫೈನಲ್ ಆಗಿ SIT ತಂಡ ಒಂದು ಹಂತಕ್ಕೆ ಹೋಗುತ್ತೆ. ಇಲ್ಲ, SIT ತಂಡ ಒಂದು ಹಂತಕ್ಕೆ ಹೋಗುತ್ತೆ. ಅಲ್ಲಿ
ಆ SIT ತಂಡ ಅರಣ್ಯ ಪ್ರದೇಶದ ಅರಣ್ಯಾಧಿಕಾರಿಗಳನ್ನು ಕರ್ಕೊಂಡು ಅವ್ರ ಜೊತೆ ಮಾತುಕತೆಯಾಗಿ ಏನು ಮಾಡ್ಬೋದು, ಅಲ್ಲಿ ರಾಶಿ ಮೂಳೆ ಇದೆ ಅನ್ನುವಂಥ ಕಂಪ್ಲೇಂಟ್ ಬರ್ತಿದೆ. ಮೇಲ್ನೋಟಕ್ಕೆ ನಮಗೂ ಕೂಡ ಒಂದೆರಡು ಮೂಳೆಗಳು ಪತ್ತೆಯಾಗಿವೆ. ಆ ದೂರಿನ ಪ್ರಕಾರ ವಿಠಲ್ಗೌಡ ಹೇಳುವ ಪ್ರಕಾರ ಅಲ್ಲಿ ರಾಶಿ ಮೂಳೆ ಇದೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಮಾಡ್ಬೋದು ಎನ್ನುವಂಥ ಒಂದು ಲೆಕ್ಕಾಚಾರ ಅಥವಾ ಒಂದು ಮಾತುಕತೆ SIT ತಂಡ ಅರಣ್ಯಾಧಿಕಾರಿಗಳ ಜೊತೆ ಮಾತುಕತೆಯಾದಾಗ ಕೆಲವೊಂದು ಊಹಾಪೋಹ ಅಂದರೆ ಕೆಲವೊಂದು ವಾಕ್ಸಮರು ಕೂಡ ಆಗಿತ್ತೆ ಅನ್ನೋದು ಕೂಡ ಮಾಹಿತಿ ಬರುತ್ತೆ. ಯಾಕಂದರೆ ಅಲ್ಲಿ ಉತ್ಖನನ ಮಾಡಲಿಕ್ಕಾಗಲ್ಲ, ದಟ್ಟವಾದ ಅರಣ್ಯಕಾರ, ದೊಡ್ಡ ಮರ ಇದೆ, ದೊಡ್ಡ ಬೇರೆ ಇದೆ. ಹಾಗಾಗಿ ನೀವು ಮೇಲ್ಮೈಯನ್ನು ಶೋಧಿಸಿ ಅಲ್ಲೇನಾದರೂ ಹಣ್ಣುಗಳು ಸಿಕ್ಕರೆ, ಅಲ್ಲೇನಾದರೂ ಮೂಳೆಗಳು ಸಿಕ್ಕರೆ ಅದನ್ನು FSRಗೆ ಕಳಿಸಿ ಅನ್ನುವಂಥ ಒಂದು ಸಲಹೆ ಅಂದರೆ ಅರಣ್ಯ ಅಧಿಕಾರಿಗಳು SIT ತಂಡಕ್ಕೆ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಇದೀಗ ಬಹಿರಂಗ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಸೆಪ್ಟೆಂಬರ್ 17 ಬೆಳಗ್ಗೆ ಸರಿಸುಮಾರು 10 ರಿಂದ 11 ಗಂಟೆ ಸುಮಾರಿಗೆ 40 ರಿಂದ 50 ಜನರ ತಂಡ SIT ತಂಡ ಅರಣ್ಯ ಪ್ರದೇಶವನ್ನು ಹೊಕ್ಕತ್ತೆ ಮತ್ತು ರಾಶಿ ಮೂಳೆಗಳು ಅಲ್ಲಿ ಪತ್ತೆಯಾಗುತ್ತೆ. ಅಲ್ಲಿ ವಿಠಲ್ಗೌಡ ಕೂಡ ಹೋಗಿರ್ತಾರೆ. ಅದಾದ ನಂತರ ಮಾಧ್ಯಮಗಳಲ್ಲಿ ಅನೇಕ ರೀತಿಯ ಮಾತುಗಳು ಕೇಳಿಬಂದವು. ಒಬ್ಬರು ಹೇಳ್ತಾರೆ 3 ಮೂಳೆಗಳು ಸಿಕ್ಕುವು, ಅಂದರೆ 3 ಮಾನವನ ಅವಶೇಷ ಸಿಕ್ಕು. ಕೆಲವೊಂದು ಮಾಧ್ಯಮದಲ್ಲಿ ಹೇಳ್ತು 5 ಮಾನವನ ಮೂಳೆಗಳು ಸಿಕ್ಕುವೆ. ಕೆಲವೊಂದು ವೆಬ್ ಪತ್ರಿಕೆಗೆ ಅಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾ ಹೇಳ್ತು ಇಲ್ಲ 9 ಮಾನವನ ಮೂಳೆಗಳು ಸಿಕ್ಕುವೆ ಅನ್ನುವಂಥ ಮಾಹಿತಿ ಹೊರಹಾಕಿ. ಆದರೆ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ನಿಖರವಾಗಿ ಹೇಳುತ್ತೆ ಇಲ್ಲ 9 ಅಲ್ಲ 5 ಅಲ್ಲ 7 ಮಾನವನ ಮೃತದೇಹಗಳ ಮೂಳೆಗಳು ಅಲ್ಲಿ ಅಂದರೆ ಆ ಭೂಮಿಯ ಮೇಲ್ಮೇ ಸಿಕ್ಕಿದೆ. ಹಾಗಾಗಿ ಸಂಜೆ ತನಕ ಮತ್ತೆಷ್ಟು ಸಿಗಬಹುದು ಎನ್ನುವ ಲೆಕ್ಕಾಚಾರ ಸಿಕ್ಕ ನಂತರ ನಾವು ಅದನ್ನು ಪೋಸ್ಟ್ ಮಾಡ್ತೀವಿ. ಹೀಗಾಗಿ ಇಲ್ಲಿ ತನಕ 7 ಮಾನವನ ಮೂಳೆಗಳು ಸಿಕ್ಕಿವೆ ಅನ್ನುವಂಥ ಪರ್ಫೆಕ್ಟ್ ಲೆಕ್ಕಾಚಾರವನ್ನು ಬೆಂಗಳೂರು ಪೋಸ್ಟ್ ತನ್ನ ವೆಬ್ ಪತ್ರಿಕೆಯಲ್ಲಿ ಪ್ರಕಟವನ್ನು ಮಾಡಿದೆ. ಜೊತೆಗೆ ಅದು ಕೊಲೆ ಎನ್ನುವುದಕ್ಕಿಂತ ಅದು ಅತ್ಯಾಚಾರವಾಗಿದೆ ಅನ್ನೋದಕ್ಕಿಂತ ಯಾಕಂದರೆ ಭೂಮಿಯ ಮೇಲ್ಮೈ ಸಿಕ್ಕ ಕಾರಣಕ್ಕಾಗಿ ಅದು ವಾಮಾಚಾರಕ್ಕಾಗಿ ಮಾಡಿದಂಥ ಕೊಲೆ ಇರ್ಬೋದು, ಅದು ವಾಮಾಚಾರಕ್ಕಾಗಿ ಬಳಸಿಕೊಂಡು ಅವರನ್ನು ಕೊಲೆ ಮಾಡಿರ್ಬೋದು ಎನ್ನುವಂಥ ಆ್ಯಂಗಲ್ನಲ್ಲಿ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ತನ್ನ ವರದಿಯನ್ನು ನಿಖರವಾದ ವರದಿಯನ್ನು ಪ್ರಕಟ ಮಾಡಿದೆ. ಯಾಕಂದರೆ ಬೇರೆ ಮಾಧ್ಯಮಗಳು ಬೇರೆ ಥರ ಇತ್ತು. ಒಂದು ಸೋಷಿಯಲ್ ಮೀಡಿಯಾ ಹೇಳ್ತಾ ಇತ್ತು ಇಲ್ಲ ಅತ್ಯಾಚಾರಕ್ಕೆ ಒಳಗಾಗಿ ಅದನ್ನು ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಎಸೆದಿದ್ದಾರೆ ಮತ್ತು 9 ಮೃತದೇಹಗಳ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಒಂದು ಪರವಾದ ಅಂದರೆ ಆ ಹೋರಾಟಗಾರ ಪರವಾಗಿ ಸುದ್ದಿಯನ್ನು ಮಾಡಿತ್ತು. ಮತ್ತೊಂದು TV ಚಾನಲ್ ಇಲ್ಲ 5 ಮೂಳೆಗಳು ಸಿಕ್ಕಿವೆ, ಅದು ಭೂಮಿಯ ಮೇಲ್ಮೈ ಅಲ್ಲಿ ಸಿಕ್ಕ ಕಾರಣ ಅದು ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅನ್ನುವಂಥ ಒಂದು ಧರ್ಮಸ್ಥಳದ ಪರವಾಗಿ ಲೆಕ್ಕಾಚಾರವನ್ನು ಕೊಟ್ಟಿತ್ತು. ಆದರೆ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ಅದು ಯಾವುದಕ್ಕೂ ಮಣೆ ಹಾಕದೆ ಹೇಳುತ್ತೆ ಅಲ್ಲಿ 7 ಮೃತದೇಹಗಳ ಮೂಳೆಗಳು ಸಿಕ್ಕಿವೆ. ಜೊತೆಗೆ ಅಲ್ಲಿ ವಾಮಾಚಾರದ ಒಂದು ಗುಮಾನಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಎನ್ನುವಂಥ ಗುಮಾನಿ ಇರ್ಬೋದು. ಹಾಗಾಗಿ ಎಲ್ಲವೂ ಕೂಡ FSL ತಂಡ ತನ್ನ ವರದಿಯ ನಂತರ ತನ್ನ ಒಂದು ತನಿಖೆ ನಂತರ ಬಹಿರಂಗಪಡಿಸಬೇಕಾಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದ ನಿಖರವಾದ ಯಾರ ಮೇಲೂ ಗೂಬಿ ಕೂರಿಸಿದಂಥ ಒಂದು ವರದಿಯನ್ನು ಕೊಟ್ಟಿದೆ. ಹಾಗಾಗಿ ಇವತ್ತು SIT ತಂಡ ಬಂಗ್ಲೆಗುಡ್ಡದ ರಹಸ್ಯವನ್ನು ಭೇದಿಸಲು ಯಶಸ್ವಿಯಾಗಿದೆ ಮತ್ತು ಅಲ್ಲಿ 7 ಮಾನವನ ಮೃತದೇಹಗಳ ಮೂಳೆಗಳು ಸಿಕ್ಕಿವೆ ಎನ್ನುವುದು ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ತನ್ನ ವರದಿಯಲ್ಲಿ ಸ್ಪಷ್ಟಪಡಿಸಿದೆ. ಜೊತೆಗೆ ಈ ಹಿಂದೆ ವರದಿಯಾದಂತೆ ಕೆಲ ದಿನಗಳ ಹಿಂದೆ ಉಗ್ರಪ್ಪ ಅವರು ಅಂದರೆ ಹಿಂದಿನ ಮಾಜಿ ಸಚಿವರು, ಜೊತೆಗೆ ಕರ್ನಾಟಕ ಸರ್ಕಾರದ ಅಂದರೆ ಕಾಂಗ್ರೆಸ್ ಪರವಾಗಿ ವಕ್ತಾರರಾಗಿದ್ದಂಥವರು, ಬಳ್ಳಾರಿಯ ಸಂಸದರಾಗಿದ್ದಂಥವ್ರು ಮತ್ತು ಕೆಲವೊಂದು ಮಾಹಿತಿಗಳು ನಿಖರವಾಗಿ ಕೊಡುವಂಥವ್ರು ಮತ್ತು ಹಿಂದೆ ವಕೀಲರಾಗಿದ್ದಂಥವ್ರು ಉಗ್ರಪ್ಪ ಅವರು ಕೂಡ 2017 ರಿಂದ 2025 ವೇಳೆ ಅಂದರೆ ತನಕ ಕರ್ನಾಟಕದ ಹೆಣ್ಣು ಮಕ್ಕಳ ಕಳುವು ಬಗ್ಗೆ ಒಂದು ಸುದೀರ್ಘವಾದಂಥ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ರು. ಅದು ಕೂಡ ದೊಡ್ಡ ಸಾಕ್ಷ್ಯವಾಗಿ ಪರಿಣಮಿಸಿತು ಮತ್ತು ಅವರಿಗೆ ಒಂದು ಅಧಿಕಾರ ಇದ್ದರಿಂದ DGP IGP ಅವರಿಗೆ ತಮ್ಮ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಹಾಗಾಗಿ ಆ ವರದಿ ಕೂಡ SIT ತಂಡಕ್ಕೆ ಹೋಗಿರ್ಬೋದು. ಅವೆಲ್ಲದರ ಕಾರಣಕ್ಕಾಗಿ SIT ತಂಡ ಇದೀಗ ಒಂದು ನಿಖರವಾದ ತನಿಖೆಗೆ ಮುಂದಾಗಿದೆ ಅನ್ನೋದು ಕೂಡ ನಮಗೆ ತಿಳಿದು ಬರುವಂಥ ಮಾಹಿತಿಯಾಗಿದೆ. ಒಂದೊಂದು ಸತ್ಯ ಈ ಬಂಗ್ಲೆಗುಡ್ಡದ ರಹಸ್ಯ ದಿನಕ್ಕೆ ದೊಡ್ಡದಾದಂಥ ಟರ್ನ್ ಮತ್ತು ಟ್ವಿಸ್ಟ್ಗಳನ್ನ ಕೊಡ್ತಾನೆ ಇದೆ. ಇದೀಗ ಸಿಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಬಂಗ್ಲೆಗುಡ್ಡದ ಮೇಲ್ಮೈ ಭಾಗದಲ್ಲಿ 7 ಮಾನವನ ಮೃತದೇಹದ ಮೂಳೆಗಳು ಸಿಕ್ಕ ಬಗ್ಗೆ ಈಗ ವರದಿಯಾಗಿದೆ. ಅದು ಆ ಎಲ್ಲವನ್ನೂ ಕೂಡ PVC ಪೈಪ್ಗಳ ಮೂಲಕ ಕಲೆಕ್ಟ್ ಮಾಡಿ ಆ ಮಣ್ಣಾಗಿರ್ಬೋದು, ಜೊತೆಗೆ ಆ ಮೂಳೆಗಳನ್ನು ಸುರಕ್ಷಿತವಾಗಿ ಸಂಗ್ರಹ ಮಾಡಲಾಗಿದೆ ಮತ್ತು ಆ ಮಣ್ಣಿನ ಒಂದು ಅಂಶಗಳನ್ನು PVC ಪೈಪ್ಗಳ ಮೂಲಕ ಅದನ್ನು FSLಗೆ ರವಾನೆ ಮಾಡಲಾಗಿದೆ. ಯಾಕಂದರೆ ನೀವೇನಾದರೂ ಒಂದು ಕಬ್ಬಿಣದ ಅಂಶವಿರುವಂಥ ಅಥವಾ ಬೇರೆ ಲೋಹದ ಅಂಶವಿರುವಂಥ ಮಟೀರಿಯಲಲ್ಲಿ ಅದನ್ನು ಮಣ್ಣನ್ನು ಕಲೆಕ್ಟ್ ಮಾಡಿದ್ರೆ ಅದು DNA ಟೆಸ್ಟ್ಗೆ ಸ್ವಲ್ಪ ಹಾನಿಯಾಗುತ್ತೆ. DNA ಟೆಸ್ಟ್ನಲ್ಲಿ ಸ್ವಲ್ಪ ನಿಖರತೆ ಕಂಡು ಬರಲ್ಲ ಎನ್ನುವಂಥ ಕಾರಣಕ್ಕಾಗಿ ಪ್ಲಾಸ್ಟಿಕ್ PVC ಪೈಪ್ಗಳ ಮುಖಾಂತರ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಇದೀಗ FSLಗೆ ಕಳಿಸಲಾಗಿದೆ. FSL ತಂಡ ಎಲ್ಲವನ್ನು ಪರಿಶೀಲನೆ ಮಾಡಿ ಯಾವಾಗ ಅದನ್ನು ಸಾವನ್ನಪ್ಪಲ್ಪಡ್ತು, ಯಾವಾಗ ಅದನ್ನು ಎಸೆಯಲಾಯಿತು ಎಲ್ಲವೂ ಕೂಡ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್.